ಆಸ್ತಿಕ ಸಜ್ಜನರೇ, ಇದು ಕ್ಷೇಮ ಮಾರ್ಗ ಆಧ್ಯಾತ್ಮಿಕ ಧಾರ್ಮಿಕ ವಿಭಾಗ. ಭಾಷೆಗಳನ್ನು ದ್ವೇಷಿಸಬಾರದು. ಹೆಚ್ಚಿನ ಭಾಷೆಗಳನ್ನು ಬಲ್ಲವರಾಗಿದ್ದರೆ ಆಯಾ ಭಾಷೆಗಳ ಜನಗಳ ಹೃದಯವನ್ನು ಗೆಲ್ಲಲು ಭಾಷೆಗಳು ನಮಗೆ ಅತಿ ಮುಖ್ಯ. ನಮ್ಮ ದೇಶದ ಮಾಜಿ ಪ್ರಧಾನಿ ದಿವಂಗತ ಶ್ರೀ PV ನರಸಿಂಹರಾವ್ ಅವರು 15 ಭಾಷೆಗಳನ್ನು ಮಾತನಾಡಬಲ್ಲವರಾಗಿದ್ದರೆಂದು ಕೇಳಿದ್ದೇವೆ. ಅವುಗಳಲ್ಲಿ ಜರ್ಮನ್, ಫ್ರೆಂಚ್, ರಷ್ಯನ್, ಪರ್ಷಿಯನ್, ಜಪಾನ್ ಮುಂತಾದವುಗಳು ಇದ್ದವು. ವೇದಾಂತ ಸಾಮ್ರಾಜ್ಯದ ಪೀಠಾಧಿಪತಿಗಳು ಕೂಡ ಹಲವಾರು ಭಾಷೆಗಳ ಮೇಲಿನ ತಮ್ಮ ಹಿಡಿತದ ವಾಕ್ಚಾತುರ್ಯದಿಂದ ಹಲವಾರು ಪ್ರಾಂತಗಳ ಜನಗಳನ್ನು ಭಕ್ತರನ್ನಾಗಿ, ಆಸ್ತಿಕರನ್ನಾಗಿ, ಅಭಿಮಾನಿಗಳನ್ನಾಗಿ ಪರಿವರ್ತಿಸಿ ಸ್ವಸ್ಥ ಸಮಾಜದ ನಿರ್ಮಾಣಕ್ಕೆ ತಮ್ಮದೇ ಆದ ಕೊಡುಗೆಯನ್ನು ನೀಡಿದ್ದಾರೆ. ಅಂಥವರಲ್ಲಿ ಶ್ರೀ 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 ವಿದ್ಯಾಭಾಸ್ಕರ ತೀರ್ಥರು ಕೂಡ ಒಬ್ಬರಾಗಿದ್ದಾರೆ. ಅವರಿಗೆ ಹಿಂದಿ, ಮರಾಠಿ, ತೆಲುಗು, ಉರ್ದು, ಇಂಗ್ಲೀಷ್ ಭಾಷೆಗಳಲ್ಲಿ ಹಿಡಿತವಿತ್ತು. ಇವರ ಮನೆತನಕ್ಕೆ ಅಪ್ಪಯ್ಯ ಹಾಗೂ ದೇವರು ಮನೆತನವೆಂದು ಕರೆಯಲಾಗುತ್ತದೆ. ಇವರ ಪೂರ್ವಜರು ನುಡಿಯುತ್ತಿದ್ದದ್ದೆಲ್ಲ ಸತ್ಯವಾಗುತ್ತಿತ್ತು. ಆದ್ದರಿಂದ ಜನ ಇವರ ಮನೆತನವನ್ನು ಗೌರವಪೂರ್ವಕವಾಗಿ ಅಪ್ಪಯ್ಯ ಅಂತ ಸಂಬೋಧಿಸುತ್ತಿದ್ದರು. ಹಾಗೂ ಇವರ ಪೂರ್ವಜರಿಗೆ ಅರಳಿ ಚಕ್ಕೆಯಲ್ಲಿ ಶ್ರೀದೇವಿ, ಭೂದೇವಿ ಹಾಗೂ ಶ್ರೀನಿವಾಸ ದೇವರ ವಿಗ್ರಹಗಳು ಲಭ್ಯವಾಗಿದ್ದರಿಂದ ದೇವರು ಎಂಬ ಮನೆತನವಾಯಿತು. ಅರಳಿ ಚಕ್ಕೆಯಲ್ಲಿ ದೇವರ ವಿಗ್ರಹಗಳಿರುವುದಾಗಿಯೂ ಅವುಗಳನ್ನು ಪಡೆಯಲು ನೀವು ಯೋಗ್ಯರಾಗಿರುವುದಾಗಿಯೂ ಸ್ವಪ್ನದಲ್ಲಿ ಇವರ ಪೂರ್ವಜರಿಗೆ ಭಗವಂತನು ಸೂಚಿಸಿದ್ದರಿಂದ ಅರಳಿ ಚಕ್ಕೆಗಳು ಇರುವ ಸ್ಥಳಕ್ಕೆ ಹೋಗಿ ನೋಡಿದರೆ ಅಲ್ಲಿ ಅನೇಕ ಅರಳಿ ಚಕ್ಕೆಗಳಿದ್ದವು. ಯಾವುದರಲ್ಲಿ ವಿಗ್ರಹವನ್ನು ಹುಡುಕುವುದು ಎಂಬ ಯೋಚನೆಯನ್ನು ಮಾಡುತ್ತಿರುವಾಗಲೇ ಅವರಿಗೆ ತೋಚಿದಂತೆ ಅವರ ಮಾನಸಿಕ ಅನುಸಂಧಾನಪೂರ್ವಕ ಯಜ್ಞಕುಂಡ ಆವಿರ್ಭವಿಸಿ ಒಂದು ಅರಳಿ ಚಕ್ಕೆಗೆ ಬೆಂಕಿ ತಗುಲಿ ಹತ್ತಿ ಉರಿದು ಭಸ್ಮವಾದ ಮೇಲೆ ಅದರಲ್ಲಿಯ ದೇವತಾ ವಿಗ್ರಹಗಳು ಕಾಣಿಸಿಕೊಂಡವು. ಯಜ್ಞಕುಂಡವಿಲ್ಲದಿದ್ದರೂ ಅಗ್ನಿಯಿಂದ ಆವಿರ್ಭವಿಸಿದ ದೇವತಾ ವಿಗ್ರಹಗಳು ಇವರ ಪೂರ್ವಜರಿಗೆ ಪ್ರಾಪ್ತಿಯಾದವು. ಆದ್ದರಿಂದ ಇವರ ಮನೆತನದ ಹೆಸರು ದೇವರು ಮನೆತನ ಅಂತ ಖ್ಯಾತವಾಯಿತು. ರಾಷ್ಟ್ರಭಾವ ಸಮಾಯುಕ್ತಂ ಗೋಸೇವಾ ನಿರತಂ ಸದಾ ಯಾಜ್ಞವಲ್ಕ್ಯ ಮಹಾಭಕ್ತಂ ಮಠೋತ್ಕರ್ಷ ದುರಂಧರಂ ನ್ಯಾಯಶಾಸ್ತ್ರ ವಿಜ್ಞಾತಾರಂ ವಿಧಿಜ್ಞಾನ ವಿಶಾರದಂ ಸನ್ಮಾರ್ಗಲೋಕ ಶಿಕ್ಷಾರ್ಥಂ ಶ್ರೀ ವಿದ್ಯಾಭಾಸ್ಕರಂ ಭಜೆ ಅಂತ ಹೇಳುವಂತೆಯೇ ಸಂಕುಚಿತವಾದ ಪ್ರಾದೇಶಿಕ ಭಾವನೆಯಲ್ಲಿ ತೊಳಲಾರದೆ ರಾಷ್ಟ್ರೀಯತೆಯ ಭಾವನೆಯಲ್ಲಿ ತೇಲಾಡಿದವರು ಶ್ರೀ 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 ವಿದ್ಯಾಭಾಸ್ಕರರು. ಇಂದು ಗೋಸೇವೆ ಬಗ್ಗೆ ದೇಶದಲ್ಲೆಲ್ಲ ಇಷ್ಟೊಂದು ಜಾಗೃತಿ ಮೂಡಿರಲಿಕ್ಕೆ ಶ್ರೀ ವಿದ್ಯಾಭಾಸ್ಕರಲ್ಲಿ ಗೋವುಗಳ ಬಗ್ಗೆ ಇದ್ದ ಆದರದ ಭಾವನೆಯೇ ಕಾರಣವೆಂದರೆ ತಪ್ಪಾಗಲಿಕ್ಕಿಲ್ಲ. ಶ್ರೀ ವಿದ್ಯಾಭಾಸ್ಕರರು ತಮ್ಮ ಪೂರ್ವಾಶ್ರಮದಲ್ಲಿ ನ್ಯಾಯವಾದಿಗಳಾಗಿದ್ದವರು. ಮೇಲಾಗಿ ಶ್ರೀ ಯಾಜ್ಞವಲ್ಕ್ಯರ ಭಕ್ತರು ಆಗಿದ್ದರಿಂದ ನ್ಯಾಯಶಾಸ್ತ್ರ ಪಂಡಿತರು ಆಗಿದ್ದರು. ಇವರ ಪೂರ್ವಜರೊಬ್ಬರು ತಿರುಪತಿಗೆ ತಿಮ್ಮಪ್ಪನ ದರ್ಶನಕ್ಕೆಂದು ಹೋದಾಗ ಉಳಿದುಕೊಳ್ಳಲು ಜಾಗವಿರಲಿಲ್ಲ. ಅಲ್ಲಿಯ ಮಹಾಂತರ ಸೂಚನೆಯಂತೆ ಆದಿತ್ಯ ಮಂಟಪದಲ್ಲಿ ಉಳಿದುಕೊಂಡರು. ಪ್ರತಿ ಆದಿತ್ಯವಾರದಂದು ಆ ತಿರುಮಲೇಶನ ಉತ್ಸವಾದಿಗಳನ್ನು ಈ ಆದಿತ್ಯ ಮಂಟಪದಲ್ಲಿಯೇ ಮಾಡಲಾಗುತ್ತಿತ್ತಂತೆ. ಆದಿತ್ಯ ಲೋಕದಲ್ಲಿ ಯಾಜ್ಞವಲ್ಕ್ಯರಿಗೆ ದಕ್ಕಿದ ಶುಕ್ಲ ಯಜುರ್ವೇದದ ಬಗ್ಗೆ ದೇಶದೆಲ್ಲೆಡೆ ಸಂಚರಿಸಿ ಶುಕ್ಲ ಯಜುರ್ವೇದಿಗಳಲ್ಲಿ ಆತ್ಮಾಭಿಮಾನದ ಜಾಗೃತಿ ಮೂಡಿಸಿದವರಿಗೆ ಸರಿಸಾಟಿ ಇಲ್ಲದವರೆಂದರೆ ಶ್ರೀ 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 ವಿದ್ಯಾಭಾಸ್ಕರರು. ಅರ್ಚಕ ವೃತ್ತಿಯಲ್ಲಿದ್ದ ಇವರ ಮನೆತನದ ಪೂರ್ವಜರೊಬ್ಬರಿಗೆ ತಿರುಪತಿ ಸ್ವಾಮಿಯ ತಿಮ್ಮಪ್ಪ ಸ್ವಾಮಿಯ ಕೊಡಲಿದ್ದಂಥ ಸಾಲಿಗ್ರಾಮ ಹಾರದ ಪೂಜೆ ಮಾಡುವ ಬಯಕೆ ಆಯಿತು. ತಮ್ಮ ಬಯಕೆಯನ್ನು ತಿಮ್ಮಪ್ಪನ ಅರ್ಚಕರಿಗೆ ತಿಳಿಸಲಾಗಿ ಅವರಿಗೆ ಏನು ಮಾಡುವುದೆಂದು ತೋಚದೇ ಇದ್ದಾಗಲೇ ಆ ಸಾಲಿಗ್ರಾಮ ಮಾಲೆಯಿಂದ ಒಂದು ಸಾಲಿಗ್ರಾಮವೊಂದು ಕಳಚಿ ಬಿದ್ದಿತ್ತಂತೆ. ಅದನ್ನೆತ್ತಿ ಶ್ರೀ ವಿದ್ಯಾಭಾಸ್ಕರ ತೀರ್ಥರ ಮನೆತನದ ಆ ಪೂರ್ವಜ ಅರ್ಚಕರಿಗೆ ಕೊಟ್ಟು ಬಿಟ್ಟರಂತೆ. ಆ ಸಾಲಿಗ್ರಾಮವು ಇಂದಿಗೂ ದೇವರು ಮನೆತನ ನೆಲೆಸಿರ್ತಕ್ಕಂಥ ರಾಯಚೂರಿನ ಜಿಲ್ಲೆಯ ದೇವದುರ್ಗದಲ್ಲಿ ಪೂಜಿತಗೊಳ್ಳುತ್ತಿದೆ. ಭಗವಂತನ ಪರಮಾನುಗ್ರಹಕ್ಕೆ ಪಾತ್ರರಾದ ದೇವರು ಮನೆತನದ ಶ್ರೀ 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 ವಿದ್ಯಾಭಾಸ್ಕರ ತೀರ್ಥರ
ಮಧ್ಯಾರಾಧನೆಯು ಇಂದು ಜ್ಯೇಷ್ಠ ಕೃಷ್ಣ ಏಕಾದಶಿಯಂದು ದೇವದುರ್ಗದ ಬಳಿ ಇರುವ ಹುಣಸಿಹೊಳೆ ಎಂಬ ಗ್ರಾಮದಲ್ಲಿರ್ತಕ್ಕಂಥ ಕಣ್ವತೀರ್ಥದ ಬಳಿ ಪಂಚ ವೃಂದಾವನಗಳಲ್ಲಿ ಇರುವ ಇವರ ವೃಂದಾವನ ಸನ್ನಿಧಿಯಲ್ಲಿ ಜರುಗುತ್ತಿದೆ. ಒಮ್ಮೆ ಮಂತ್ರಾಲಯ ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಠದ ಸ್ವಾಮಿಗಳು ಕೊಪ್ಪರವಾಸಿ ಶ್ರೀ ಲಕ್ಷ್ಮೀ ನರಸಿಂಹದೇವರ ಪೂಜೆ ಮುಗಿಸಿಕೊಂಡು ದೇವದುರ್ಗದಲ್ಲಿದ್ದ ದೇವರು ಮನೆತನದವರೊಬ್ಬರ ಮನೆಯಲ್ಲಿ ಸಂಸ್ಥಾನ ಪೂಜೆ ನೆರವೇರಿಸುತ್ತಿದ್ದರಂತೆ. ಶ್ರೀ ಮೂಲರಾಮದೇವರ ಪೂಜೆಗೆ ಅವರು ತಮ್ಮ ಶಿಷ್ಯಂದರಿಂದ ಬಿಡಿಸಿಕೊಂಡು ತಂದಿದ್ದ ತುಳಸಿಯನ್ನು ಶ್ರೀ ಮೂಲರಾಮದೇವರಿಗೆ ಅರ್ಪಿಸಲು ಅಣಿಯಾದಾಗ ಸ್ವತಃ ರಾಯರೇ ಕಾಣಿಸಿಕೊಂಡು ನಿರ್ಮಾಲ್ಯವಾಗಿರುವ ತುಳಸಿಯನ್ನು ಶ್ರೀ ಮೂಲರಾಮನಿಗೆ ಅರ್ಪಿಸಿದಿರಲು ಸೂಚಿಸಿದರಂತೆ. ಶಿಷ್ಯರಿಂದ ಬಿಡಿಸಿ ತಂದಿದ್ದ ತುಳಸಿ ಅದು ಹೇಗೆ ನಿರ್ಮಾಲ್ಯವಾಯಿತು ಅಂಥೇಳಿ ಅವರು ಯೋಚಿಸಿ ತಮ್ಮ ಜ್ಞಾನಚಕ್ಷುವಿನ ತಿಳಿದುಕೊಂಡಂತೆ ಆ ಸ್ವಾಮಿಗಳು ತೋಟದಲ್ಲಿ ಹುಲಸಾಗಿ ಬೆಳೆದು ನಿಂತಿದ್ದ ತುಳಸಿಯನ್ನು ತಮ್ಮ ಶಿಷ್ಯರು ಬಿಡಿಸುವ ಪೂರ್ವದಲ್ಲಿಯೇ ಕೃಷ್ಣಾರ್ಪಣವೆಂದಿದ್ದು ನೆನಪಿಗೆ ಬಂದಿತು. ಆಗ ದೇವರು ಮನೆತನದ ಯಜಮಾನನಿಂದ ಕೊಟ್ಟ ತುಳಸಿಯನ್ನು ಶ್ರೀ ರಾಮದೇವರಿಗೆ ಸಮರ್ಪಿಸಿ ದೈವಿಕ ಮನೆತನದವರ ಬಗ್ಗೆ ತಿಳಿದುಕೊಂಡು ಪ್ರಸನ್ನರಾಗಿ ಶ್ರೀರಾಮಚಂದ್ರನ ವಿಗ್ರಹವನ್ನು ಕೊಟ್ಟು ಅನುಗ್ರಹಿಸಿದರಂತೆ. ಅಂಥ ಪರಮಶ್ರೇಷ್ಠ ದೇವರೂ ಮನೆತನದಲ್ಲಿ ಜನಿಸಿದ ಶ್ರೀ 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 ವಿದ್ಯಾಭಾಸ್ಕರರು ಶುಕ್ಲ ಯಜುರ್ವೇದ ಪಂಡಿತರಾಗಿದ್ದ ಕನಸಾವಿ ರಾಮಾಚಾರ್ಯರ ಬಳಿ ವೇದ, ತರ್ಕ, ಪುರಾಣ ಶಾಸ್ತ್ರಗಳ ಅಧ್ಯಯನವನ್ನು ಮಾಡಿದ್ದರು. ಈ ಕನಸಾವಿ ರಾಮಾಚಾರ್ಯರು ಪ್ರಕಾಂಡ ಪಂಡಿತರಾಗಿದ್ದರು. ಜ್ಯೋತಿಷ್ಯ ಶಾಸ್ತ್ರ ಗೊತ್ತಿತ್ತು, ಹಿಂದಾಗಿದ್ದು ಈಗ ಆಗ್ತಾ ಇರೋದು ಮುಂದಾಗೋದನ್ನು ಅರಿತವರಾಗಿದ್ದರು. ಅದನ್ನು ಪ್ರಪಂಚಕ್ಕೆ ತೋರಿಸ್ಕೊಳ್ತಾ ಇರಲಿಲ್ಲ ಅಷ್ಟೇ. ಈಗ ತೋರಿಸ್ಕೊಳ್ಳೋರದೇ ಆಟ ಹೆಚ್ಚಾಗಿದೆ. ಇವರು ವೈಕುಂಠಕ್ಕೆ ಹೋದ ನಂತರ ಅವರ ಕೆಲವು ಪುಸ್ತಕಗಳನ್ನು ತೆಗೆದು ನೋಡಲಾಗಿ ಒಂದು ಪುಸ್ತಕದೊಳಗೆ ಒಂದು ಚೀಟಿ ಬರೆದಿಟ್ಟಿದ್ರಂತ. ಇಂಥ ದಿವಸ ನಾನು ಇಹಲೋಕವನ್ನು ತ್ಯಜಿಸುತ್ತೇನೆ ಅಂಥೇಳಿ. ಇಂಥ ಪಂಡಿತರಲ್ಲಿ ಶ್ರೀ 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 ವಿದ್ಯಾಭಾಸ್ಕರರು ಅಧ್ಯಯನವನ್ನು ಮಾಡಿದ್ದರು. ತಮ್ಮ ಪೂರ್ವಾಶ್ರಮದಲ್ಲಿ ಶಿಕ್ಷಣ ಸಂಸ್ಥೆಗಳಲ್ಲಿ, ಬ್ರಾಹ್ಮಣ ಸಂಘಟನೆಗಳಲ್ಲಿ, ರಾಷ್ಟ್ರಮಟ್ಟದಲ್ಲಿ ಹುದ್ದೆಗಳನ್ನು ಅಲಂಕರಿಸಿದ್ದ ಶ್ರೀ ವಿದ್ಯಾಭಾಸ್ಕರರು ಸಮಾಜಮುಖಿ ಚಿಂತನೆಗಳನ್ನು ಅಳವಡಿಸಿಕೊಂಡಿದ್ದರು. ಶಾಲಿವಾನಸ್ಕಿ 1915 ಶ್ರೀಮುಖನಾಮ ಸಂವತ್ಸರದ ಶ್ರಾವಣಬಹುಳ ಬಿದಿಗೆ ದಿನಾಂಕ 3/8/1993 ಬುಧವಾರದಂದು ಶ್ರೀನಿವಾಸಪ್ಪಯ್ಯ ತಿಮ್ಮಪ್ಪಯ್ಯ ದೇವರು ಎಂಬ ಇವರನ್ನು ದ್ವೈತಮತ ಪೀಠಕ್ಕೆ ಅಲಂಕರಿಸಲು ಶ್ರೀ ವಿದ್ಯಾಭಾಸ್ಕರ ತೀರ್ಥರೆಂದು ನಾಮಾಭಿಧಾನ ಮಾಡಲು ಶ್ರೀ 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 ವಿಶ್ವೇಶತೀರ್ಥರು ಸೂಚಿಸಿದಂತೆ ಶ್ರೀ ವಿದ್ಯಾಭೂಷಣ ಶ್ರೀಪಾದಂಗಳವರು ಶ್ರೀ ವಿದ್ಯಾಭಾಸ್ಕರ ತೀರ್ಥರಿಗೆ ಯತ್ಯಾಶ್ರಮ ಕೊಟ್ಟರು. ದೇಶಾದ್ಯಂತ ಸಂಚರಿಸಿ ಸಮೀಕ್ಷೆ ನಡೆಸಿ ಬ್ರಾಹ್ಮಣರ ಸಂಖ್ಯೆಯಲ್ಲಿ ಮುಕ್ಕಾಲು ಭಾಗ ಶುಕ್ಲ ಯಜುರ್ವೇದಿಗಳೇ ಇರುವ ಬಗ್ಗೆ ಮಾಹಿತಿ ಕಲೆ ಹಾಕಿದ್ದ ವಿದ್ಯಾಭಾಸ್ಕರರು ನಾಸಿಕದಲ್ಲಿ ಚಾತುರ್ಮಾಸಕ್ಕೆ ಕುಳಿತಾಗ ತ್ರ್ಯಂಬಕೇಶ್ವರದಲ್ಲಿ ಅಖಿಲ ಭಾರತ ಮಟ್ಟದ ಚತುರ್ವೇದ ಸಮ್ಮೇಳನವನ್ನು ನಡೆಸಿಕೊಟ್ಟಿದ್ದರು. ಶುಕ್ಲ ಯಜುರ್ವೇದಿಗಳಲ್ಲಿಯ ಸ್ಮಾರ್ತ, ವೈಷ್ಣವ, ನಾಥ ಪಂಗಡವರಿಗೆಲ್ಲ ಕಣ್ವ ಮಠವೇ ಸಾಧನೆಯ ಕ್ಷೇತ್ರವೆಂದು ಸಾರಲು ಅಣುವಿಷ್ಣು ಯಾಗವನ್ನು ಹಮ್ಮಿಕೊಂಡು ಯಶಸ್ವಿಯಾಗಿ ನೆರವೇರಿಸಿದ್ದರು. ನೇಪಾಳದಲ್ಲಿ ಅಂತಾರಾಷ್ಟ್ರೀಯ ಧಾರ್ಮಿಕ ಸಮ್ಮೇಳನದಲ್ಲಿ ಭಾರತದ ಪ್ರತಿನಿಧಿಯಾಗಿ ಭಾಗವಹಿಸಿದ್ದರು. ಮಹಿಳೆಯರ ಬಗ್ಗೆ ಆದರಭಾವ ಹೊಂದಿದ್ದ ಶ್ರೀಪಾದರು ಕಾತ್ಯಾಯಿನಿ, ಮೈತ್ರೇಯಿ ಮಹಿಳಾ ಭಜನಾ ಮಂಡಳಿಯನ್ನು ಸ್ಥಾಪಿಸಿದರು. ಶ್ರೀ 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 ವಿದ್ಯಾಭಾಸ್ಕರರು ವೈದಿಕ ಸಾಮ್ರಾಜ್ಯಕ್ಕೆ, ಸ್ವಾಭಿಮಾನಿ ಸಮಾಜಕ್ಕೆ ಹಾಗೂ ಸನಾತನ ರಾಷ್ಟ್ರಕ್ಕೆ ನೀಡಿರುವ ಕೊಡುಗೆ ಅಪಾರವಾದದ್ದು. ಆದ್ದರಿಂದ ಆಸ್ತಿಕರಾದ ನಾವು ಅವರನ್ನು ಸ್ಮರಿಸುವುದು ಯಾವತ್ತೂ ಕ್ಷೇಮಕರ. ಶ್ರೀಕೃಷ್ಣಾರ್ಪಣಮಸ್ತು.